ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ವೆಡ್ನಸ್ಡೇ ಮಾರ್ನಿಂಗ್ ಬೆಳಗಿನ ತಿಂಡಿಗೆ ಮಶ್ರೂಮ್ ಗ್ರೇವಿಯನ್ನು ಕುಕ್ಕರಲ್ಲಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕೆಂದರೆ ಮಕ್ಕಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದೆಲ್ಲ ಇರುತ್ತೆ, ಟೈಮ್ ಸಾಕಾಗಲ್ಲ. ಹಾಗಾಗಿ ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಮಶ್ರೂಮ್ನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಇರೋ ಮಶ್ರೂಮ್ನ 3 ಪೀಸ್ ಮಾಡ್ಕೊಳ್ಳಿ, ಸಣ್ಣಗಿರೋದನ್ನು 1-2 ಪೀಸ್ ಮಾಡಿದ್ರೆ ಸಾಕು. ತೊಳೆದು ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ 5 ನಿಮಿಷ ನೆನೆಯೋದಕ್ಕೆ ಇಡಬೇಕು, ಅಥವಾ 5ರಿಂದ 10 ನಿಮಿಷ. ತುಂಬ ಹೊತ್ತು ಬಿಟ್ಟರೆ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಅಷ್ಟರಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲ 1-2 ಟೊಮೊಟೊ ಆದರೆ ಸಾಕು ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡ್ರು ಗೋಡಂಬಿ ಹಾಗೆ 2 ಟೊಮೊಟೊನ ಸೇರಿಸ್ಕೊಂಡು ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ಸು ಅಷ್ಟೇ. ಹಾಗೆ ಇನ್ನೊಂದು ಮಿಕ್ಸಿಗೆ ಕಟ್ ಮಾಡಿ ಇಟ್ಕೊಂಡ್ರು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಬೇಡ ಅನ್ನೋರು ಸ್ಕಿಪ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸಣ್ಣದಾಗಿ ಹೆಚ್ಚೋ ಬದಲು ನಾನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಈಗ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟು ಎಣ್ಣೆನ ಹಾಕಿ 1/4 ಟೇಬಲ್ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 1-2 ಚಕ್ಕೆ ಪೀಸು ಹಾಗೆ ಪಲಾವ್ ಎಲೆನ ಹಾಕಿ ಹುರ್ಕೊಳ್ಬೇಕು. ಜೊತೆಗೆ 1/4 ಟೇಬಲ್ ಸ್ಪೂನ್ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ತುಂಬ ಘಮ ಚೆನ್ನಾಗಿರುತ್ತೆ. ಹಾಗೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಈರುಳ್ಳಿ ಎಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಕೊಡಬೇಕು, ತುಂಬಾ ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಅಚ್ಕಾರದ ಪುಡಿನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಕಲರ್ ಎಲ್ಲ ತುಂಬ ಚೆನ್ನಾಗಿ ರೆಡ್ಡಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಾವು ಆಗಲೇ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಗೋಡಂಬಿನ ನೆನೆಸಿ ಹಾಕ್ಕೊಂಡಿರೋದ್ರಿಂದ ಟೇಸ್ಟು ಮತ್ತು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಲೈಕ್ ರೆಸ್ಟೋರೆಂಟಲ್ಲಿ ಇರುತ್ತಲ್ವ, ಅದೇ ರೀತಿ ಇರುತ್ತೆ. ಹಾಗಾಗಿ ಗೋಡಂಬಿನ ನೆನೆಸಿ ಹಾಕ್ಕೊಳ್ಬೇಕು. ನೋಡಿ, ಟೊಮೊಟೊ ಪ್ಯೂರಿನ ಹಾಕಿ 1-2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಬೇಯಿಸ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈಗ ಇದಕ್ಕೆ ಆಗಲೇ ನಾವು ನೆನೆಸಿಟ್ಟಿದ್ರಿ ಅಲ್ವಾ ಮಶ್ರೂಮು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಒಂದು 5ರಿಂದ 10 ನಿಮಿಷ ಆಯಿತು. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿದೆ, ನೀವು ನೋಡ್ಬೋದು. ಹಾಗಾಗಿ ತುಂಬ ಹೊತ್ತು ಬೇಡ. ಇಲ್ಲಾಂದರೆ ನೀವು ಉಪ್ಪು ಹಾಕಲಿಲ್ಲ ಅಂದರೆ ಬಿಡ್ಬೋದು, ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆನೂ ಬಿಡ್ಬೋದು. ಹಾಗೆ ಇವಾಗ ಸೀಸನಲ್ಲಿ ಸಿಗುತ್ತೆ ಹಸಿ ಬಟಾಣಿ ಅಂದ್ಬಿಟ್ಟು ನಾನಿಲ್ಲಿ ಹಸಿ ಬಟಾಣಿನೂ ಸಹ ಮಶ್ರೂಮ್ ಜೊತೆ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ ಅಂತ ಏನಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಹಸಿ ಬಟಾಣಿ ಹಾಕಿದ್ರೆ ನಮಗೆ ಗ್ರೇವಿ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ನೀರಿನ ಹದ ನೀವು ನೋಡ್ಬೋದು, ತುಂಬ ಗಟ್ಟಿಯಾಗೂ ಬೇಡ, ಹಾಗಂತ ತೆಳುವೂ ಬೇಡ, ಈ ರೀತಿ ಇದ್ದರೆ ಸಾಕು. ಈ ಟೈಮಲ್ಲಿ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಕೂಗಿಸ್ಕೊಳ್ಳಿ. ತುಂಬ ಹೊತ್ತು ಹಾಕಿಸ್ಕೊಳ್ಬಾರ್ದು, ಜಸ್ಟ್ 1 ವಿಷಲ್ ಆದರೆ ಸಾಕಾಗುತ್ತೆ. ಯಾಕೆಂದರೆ ನೆನೆಸಿದ್ರಿ ಅಲ್ವಾ ಮಶ್ರೂಮ್ನ, ಹಾಗಾಗಿ. ನೋಡಿ, ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಗ್ರೇವಿ ಅಂತ ಹೇಳಿ, ತುಂಬಾ ಚೆನ್ನಾಗಾಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ, ಮತ್ತು ತಿಕ್ನೆಸ್ಸು ಅಷ್ಟೇ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಅದನ್ನು ನೋಡಿಕೊಂಡು ಕುದಿಸ್ಕೊಳ್ಳಿ, ತುಂಬ ಹೊತ್ತು ಬೇಡ. ನೋಡಿ, ಈ ರೀತಿ ಅದಕ್ಕಾದರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಾಗಿದೆ ಮಶ್ರೂಮ್ ಗ್ರೇವಿ, ರೆಡಿ ಆಗಿದೆ. ಈಗ ಗೀ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಇವತ್ತು ಗೀ ರೈಸ್ನ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಸ್ಮೂತ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಆದರೆ ಸಾಕು. ಈಗ ನಾನು ಇದಕ್ಕೆ ಚೆನ್ನಾಗಿ ಅಂದರೆ ತೆಂಗಿನಕಾಯಿ ಹಾಲನ್ನು ತೆಕ್ಕೊಳ್ಳೋದಕ್ಕೆ ಒಂದು ಬಟ್ಲನ್ನು ಈ ರೀತಿ ಫಿಲ್ಟರ್ಗೆ ಇಟ್ಟು ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಹಾಲನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಬೇಡನವರು ಕಾಟನ್ ಬಟ್ಟೆಗೆ ಹಾಕಿ ಇಂಟ್ಕೊಳ್ಬೋದು, ಆದರೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು. ತೆಂಗಿನಕಾಯಿ ಹಾಲನ್ನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಹಿಂಡ್ಕೊಂಡ್ಬಿಟ್ರೆ ಸಾಕು. ನೋಡಿ, ನಾನು ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ತೆಂಗಿನಕಾಯಿ ಹಾಲನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊದಲೇ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕಿ, ಮತ್ತು ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಒಂದು 10 ನಿಮಿಷ ನೀರಲ್ಲೇ ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೆನೆಸಿಟ್ಕೊಂಡ್ರೆ ಮಸಾಲೆ ಪದಾರ್ಥನ ಮತ್ತು ಗೋಡಂಬಿಯನ್ನು ಹಾಕಿ ಜಸ್ಟ್ ಫ್ರೈ ಮಾಡಿಕೊಂಡು, ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬೇಡಿ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ತುಂಬ ಹೊತ್ತು ಯಾವುದನ್ನು ಫ್ರೈ ಮಾಡಬೇಡಿ. ನೋಡಿ, ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಕೊಟ್ಟು ಜಸ್ಟ್ 1-2 ನಿಮಿಷ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ತುಂಬ ಹೊತ್ತು ಗೀ ರೈಸ್ಗೆ ನಾವು ಯಾವುದನ್ನು ಫ್ರೈ ಮಾಡಬಾರ್ದು.
ಈಗ ಇದಕ್ಕೆ ನಾವು ಆಗಲೇ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲನ್ನು ಹಾಕಿ ಜೊತೆಗೆ ನೀರಿಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿನ ಹಾಕಿದ್ದೆ, ಹಾಗಾಗಿ ತೆಂಗಿನಕಾಯಿ ಹಾಲು ಜೊತೆಗೆ ನಾರ್ಮಲ್ ನೀರು ಸೇರಿಸಿ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಕ್ಕಿನ ನೆನೆಸಿ ಹಾಕ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಹಾಗೆ ಹಾಕ್ಕೊಳ್ಬೇಡಿ. ನೆನೆಸಿ ಹಾಕ್ಕೊಂಡ್ರೆ ಅಕ್ಕಿನ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ, ಜೊತೆಗೆ ಅಕ್ಕಿನೂ ಒದಗುತ್ತೆ ಕೂಡ. ಹಾಗಾಗಿ ಈಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು, ಈ ಟೈಮಲ್ಲಿ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಅಷ್ಟೇ ಜಸ್ಟ್ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ, ತುಂಬ ಬೇಡ. ನೋಡಿ ಈಗ 1 ವಿಷಲ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಾಗಿರುತ್ತೆ ಮತ್ತು ಫ್ಲೇವರು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗೀ ರೈಸ್ ಘಮನೇ ತುಂಬ ಚೆಂದ, ಅದರಲ್ಲೂ ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ. ಹಾಗಾಗಿ ಅಕ್ಕಿನ ಈ ರೀತಿ ನೆನೆಸಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಗೀ ರೈಸು ರೆಡಿಯಾಗಿದೆ. ನೋಡಿ ಇವತ್ತಿನ ತಿಂಡಿಗೆ ನಾನು ಗೀ ರೈಸು ಜೊತೆಗೆ ಮಶ್ರೂಮ್ ಮಟರ್ ಗ್ರೇವಿನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಮೊನ್ನೆ ಮುತಾದಲ್ಲಿ ನಾನು ಏನು ಬೈ ಮಾಡಿದೆ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತಗೊಂಡೆ. ಮುತಾದಲ್ಲಿ ನಾನು ಏನು ತಗೊಂಡೆ ಅಂತ ಹೇಳೋದಾದರೆ, ನೋಡಿ ಈ ಪಾತ್ರೆಗಳನ್ನ ತಗೊಂಡೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಗ್ಲಾಸ್ ಲಿಡ್ಡು. ಹಾಗೆ ಇದು ಬಂದು ತುಂಬ ಜನ ಏನಾದರೂ ನೆಂಟರು ಬಂದರು, ಇಲ್ಲ ಬಿರಿಯಾನಿ ಪಲಾವ್ ಆ ರೀತಿ ಒಂದು 10-15 ಜನಕ್ಕೆ ಮಾಡಬೇಕು ಅನ್ನೋದಾದರೆ, ಇನ್ನೂ ತುಂಬ ಜನಕ್ಕೆ ಮಾಡ್ಬೋದು ಇದರಲ್ಲಿ ಆರಾಮಾಗಿ. ಆ ಥರ ಏನಾದರೂ ಒಂದು 15-20 ಜನಕ್ಕೆ ಮಾಡ್ತೀವಿ ಅನ್ನೋದಾದರೆ ಆರಾಮಾಗಿ ಈ ಥರ ಪಾತ್ರೆನ ಯೂಸ್ ಮಾಡ್ಕೊಳ್ಬೋದು. ಅಗಲ ಇರೋದ್ರಿಂದ ತಳ ಹತ್ತೋದಿಲ್ಲ, ಬೇಗ ಸಿಯೋದಿಲ್ಲ, ಹಾಗಾಗಿ ಚೆನ್ನಾಗಿದೆ. ಹಾಗೆ ಇದಕ್ಕೆ ಈ ರೀತಿ ಗ್ಲಾಸ್ ಲಿಡ್ಡು ತುಂಬ ಚೆನ್ನಾಗಿದೆ, ಹೆವಿ ಇದೆ. ಮತ್ತು ಇನ್ನೊಂದು ನೋಡಿ, ಈ ಪಾತ್ರೆನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಈ ಪಾತ್ರೆ. ಇದು ಅಷ್ಟೇ ನೋಡಿ, ನಾವು ಏನಾದರೂ ಮನೆ ಮಟ್ಟಿಗೆ ಏನಾದರೂ ಬಿರಿಯಾನಿ ಆ ರೀತಿ ವೆಜ್ ಏನಾದರೂ ಮಾಡ್ಕೊಳ್ಬೇಕು ಅಂದರೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ನು ಅಷ್ಟೇ. ನನಗೆ ಇನ್ನೊಂದೇನೆಂದರೆ, ಮುತಾದಲ್ಲಿ ಯಾವುದೇ ಸಾಮಾನು ತೊಗೊಂಡ್ರು ಬಾಳಿಕೆ ಬರುತ್ತೆ ಅನ್ನೋದೊಂದು ಬಿಲೀವ್ ಬಂದುಬಿಟ್ಟಿದೆ. ಯಾಕೆಂದರೆ ಒಂದು ನಮ್ಮ ಮದುವೆ ಆಗಿ ಏನಿಲ್ಲ ಅಂದ್ರೂ 14-15 ಇಯರ್ಸಲ್ಲಿದೆ. ಆಗ ತೊಗೊಂಡ್ರು ಸಾಮಾನು ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಾಳಿಕೆ ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿದೆ, ಹೊಸದಿದ್ದಂಗಿದೆ, ಹಾಳಾಗಿಲ್ಲ. ಹಾಗೆ ಈ ಪಾತ್ರೆಗೂ ಸಹ ಈ ಥರ ಗ್ಲಾಸ್ ಲಿಡ್ ಬಂದಿದೆ, ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದನ್ನು ತಗೊಂಡೆ. ಮತ್ತು ಇದು ನೋಡಿ, ಪ್ಯಾನು ನಮ್ಮನೇಲಿ ತೊಗೊಂಡು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ ಪ್ಯಾನ್ಗಳನ್ನು, ಅಂದರೆ ಬಾಣಲಿನ. ಬಟ್ ಈ ರೀತಿ ಬಾಣಲಿ ನಾನು ಯಾವುದು ತೊಗೊಂಡಿರಲಿಲ್ಲ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಆದ್ರೂ ವೆಯ್ಟ್ ತುಂಬ ಇದೆ. ಇವನ್ ಟ್ರಿಪಲ್ ಲೇಯರು, ಅಂದರೆ ಬೇಗ ತಳ ಹತ್ತೋದಿಲ್ಲ, ಸೀದೋಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತಗೊಂಡೆ. ಇದು ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟು ಹೇಳೋದೇ ಬೇಡ, ತುಂಬ ಚೆನ್ನಾಗಿದೆ. ಹಾಗೆ ಇದ್ರ ಗ್ಲಾಸ್ ಲಿಡ್ ಇದೆ ಅಲ್ವಾ, ಇದಕ್ಕೆ ಆಗತ್ತೆ ಅಂದ್ಬಿಟ್ಟು ನಾನು ಈ ಸೈಜಲ್ಲೇ ಇದನ್ನು ಸಹ ತಗೊಂಡಿದ್ದೀನಿ. ನೋಡಿ ಸ್ವಲ್ಪ ಬ್ಯಾಲೆನ್ಸ್ ಆಗಿಬಿಡುತ್ತೆ, ಹಾಗಾಗಿ ಇದನ್ನು ತಗೊಂಡೆ. ಈ 3 ನಾನು ಮುತಾದಲ್ಲಿ ಬೈ ಮಾಡಿದೆ. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಸಂಜೆ ಮಕ್ಕಳು ಬರೋ ಟೈಮು ಆಗಿತ್ತು. ಹಾಗೆ ಮನೇಲಿ ಒಂದು ಸ್ವಲ್ಪ ಕಪ್ಪು ದ್ರಾಕ್ಷಿ ಇತ್ತು, ಹಾಗಾಗಿ ಜ್ಯೂಸ್ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಹೇಳಿ ಇದ್ದಿದ್ದ ದ್ರಾಕ್ಷಿನೆಲ್ಲ ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಮೊನ್ನೆ ಎಲ್ಲ ತಿಂದಿದ್ರು, ಇವಾಗ ಕೊಡೋಕೆ ಹೋದರೆ ಬೇಡ ಅಂತಾರೆ. ಈ ಸ್ಟಾರ್ಟಿಂಗಲ್ಲಿ ಏನೇ ತಂದರೂ ತಿಂತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಬೇಡ ಅಂತಾರೆ. ಹಾಗಾಗಿ ಇರೋ ದ್ರಾಕ್ಷಿನ ತೊಳೆದು ಈ ರೀತಿ ಜ್ಯೂಸ್ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿ ಜ್ಯೂಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ಸಹ ಸುಲಭ. ಇದು ಬಂದು ನಾರ್ಮಲ್ ಕಪ್ಪುದು ವಿತ್ ಸೀಡ್ ಬರುತ್ತಲ್ವ, ಅದೇ ದ್ರಾಕ್ಷಿ. ನಾನೇನು ಸೀಡ್ನ ಏನು ಸಪ್ರೇಟ್ ಮಾಡಿಲ್ಲ, ಹಾಗೆ ವಿತ್ ಸೀಡೇ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಜೊತೆಗೆ ಆಗಾಗ ಈ ರೀತಿ ದ್ರಾಕ್ಷಿಯ ಜ್ಯೂಸನ್ನು ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು. ಹಾಗೆ ಸ್ಕಿನ್ ಟೋನು ಅಷ್ಟೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದ್ದಾಗ ಈ ರೀತಿ ಗ್ರೇಪ್ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿದೆ. ಮನೇಲಿ ಏನಾದರೂ ದ್ರಾಕ್ಷಿ ಇದ್ದರೆ ಆರಾಮ್ಸೆ ಮಾಡ್ಕೊಂಡು ಕುಡಿಬೋದು. ಕೆಲವೊಂದು ಟೈಮಲ್ಲ ನಾವು ಕಪ್ಪು ಒಣ ದ್ರಾಕ್ಷಿ ಬೇಕು ಅಂತೇಳಿ, ವಿತ್ ಸೀಡ್ಸೇ ಬೇಕು ಅಂತ ಹೇಳಿ ಹುಡ್ಕೊಂಡು ತೊಗೊಂಬಂದು ನೆನೆಸಿ ತಿನ್ನೋದೆಲ್ಲ ಮಾಡ್ತೀವಿ. ಅಂಥದ್ರಲ್ಲಿ ಮನೆಯಲ್ಲೇ ಫ್ರೆಶ್ ಆಗಿ ಜ್ಯೂಸ್ನ ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಜ್ಯೂಸೆಲ್ಲ ಮಕ್ಕಳಿಗೂ ಸಹ ಕೊಟ್ಟಾಯಿತು. ಅಷ್ಟರಲ್ಲಿ ಮೊನ್ನೆ ಓವೆನ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ವಲ್ಲ, ಹಾಗಾಗಿ ಅವರು ಸಹ ಮನೆಗೆ ತೊಗೊಂಡು ಬಂದು ಇಟ್ಟೋಗಿದ್ರು. ಹಾಗೆ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಡೆಮೋ ಯಾವ ರೀತಿ ಯೂಸ್ ಮಾಡೋದು ಅಂತ ಎಲ್ಲ ಹೇಳ್ಕೊಡೋದಕ್ಕೆ ಕಂಪ್ನಿಯಿಂದನೇ ಬರ್ತಾರಲ್ವ, ಹಾಗಾಗಿ ಅವರು ಸಹ ಬಂದರು ಈವ್ನಿಂಗು. ಹಾಗಾಗಿ ಎಲ್ಲನೂ ನೋಡಿ ಅವರೇ ಎಲ್ಲ ಜೋಡಿಸಿ ನಮಗೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನು ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ನನಗೆ ಅಷ್ಟಾಗಿ ಓವೆನ್ ಯೂಸ್ ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ನಾನು ಮೊದಲು ಅಬ್ರಾಡಲ್ಲಿ ಇರಬೇಕಾದ್ರೆ ಯೂಸ್ ಮಾಡಿದ್ದೆ, ಬಟ್ ಅದು ಬೇರೆ ರೀತಿ ಇತ್ತು. ಹಾಗಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಮಗೆ ಕೆಲವೊಂದೆಲ್ಲ ಗೊತ್ತೇ ಇರೋದಿಲ್ಲ, ತುಂಬಾ ಕಲಿಯೋದಿರುತ್ತೆ ಬಿಡಿ. ನಾವು ಎಷ್ಟೇ ಕಲಿತ್ರೂ ಕಲಿಯೋದಿದ್ದೇ ಇರುತ್ತೆ. ಅವರು ಸಹ ತುಂಬಾ ಚೆನ್ನಾಗಿ ವೆಲ್ ಎಕ್ಸ್ಪ್ಲೈನು ಸಹ ಮಾಡಿದ್ರು.
ಹಾಗೆ ಇದರ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರು ಅನ್ನೋದ್ರ ಪೂರ್ತಿ ವಿಡಿಯೋನು ಸಹ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಟಪರ್ವೇರ್ ಅಂದರೆ ಪ್ಲಾಸ್ಟಿಕ್ ಟೈಪ್ ಬರುತ್ತೆ, ಟೀ ಕಪ್ಸ್ ಎಲ್ಲ ಬರುತ್ತಲ್ಲ ಹಾಂ ಅದು ಪಿಂಗಾಣಿ. ಸರಿ ಸರ್. ಓಕೆ, ಜಸ್ಟ್ ಒಳಗಡೆ ಇಡಿ. ಇಲ್ಲಿ ಮೈಕ್ರೋವೇವ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಓಕೆ, ಡೈರೆಕ್ಟಾಗಿ ಟೈಮಿಂಗ್ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ಇದು ನಾವು ಮೈಕ್ರೋವೇವ್ ಮೋಡ್ ಅಂತೀವಿ. ಹಾಂ, ಇನ್ನೊಂದ್ಸತಿ ನೋಡ್ಕೊಳ್ಳಿ. ಹಾಗೆ ಇದರ ಡೀಟೇಲ್ ವಿಡಿಯೋನ ನಾವು ಯಾವ ರೀತಿ ಯೂಸ್ ಮಾಡೋದು ಮತ್ತು ಯಾವ ರೆಸಿಪಿನ ಮಾಡ್ಬೋದು ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದಾರಲ್ವ, ಅದರ ಪೂರ್ತಿ ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಕೆಲವೊಬ್ರಿಗೂ ಸಹ ಯೂಸ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.